ಮದ್ದೂರಿನ ವಿಚಾರಕ್ಕೆ ಹೋಗೋದಾದ್ರೆ ಮದ್ದೂರಿನಲ್ಲಿ ಕೋಮುಜ್ವಾಲೆ ಆರುವ ಮುನ್ನವೇ ಇನ್ನೊಂದು ಕಡೆ ಶಿವಮೊಗ್ಗದ ಭದ್ರಾವತಿಯಲ್ಲಿ ಕೆಲವು ಮುಸ್ಲಿಂ ಕಿಡಿಗೇಡಿಗಳು ಬಾಲ ಬಿಚ್ಚಿದ್ದಾರೆ. ಕೋಮು ಸೂಕ್ಷ್ಮ ಪ್ರದೇಶವಾದ ಭದ್ರಾವತಿಯಲ್ಲಿ ಈದ್ ಮಿಲಾದ್ ಆಚರಣೆ ವೇಳೆ ನಿನ್ನೆ ರಾತ್ರಿ ಪಾಕಿಸ್ತಾನ ಪರ ಘೋಷಣೆಯನ್ನು ಮೊಳಗಿಸಿದ್ದಾರೆ. 12 ಸೆಕೆಂಡ್ನ ಈ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಭದ್ರಾವತಿಯ ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ವಯಂ ಪ್ರೇರಿತ ಪ್ರಕರಣವನ್ನು ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಸದ್ಯ ವಿಡಿಯೋವನ್ನ ಎಫ್ಎಸ್ಎಲ್ಗೆ ಕಳುಹಿಸಲಾಗಿದ್ದು ವಿಡಿಯೋದಲ್ಲಿರುವಂತಹ ಆರೋಪಿಗಳಿಗಾಗಿ ಹುಡುಕಾಟ ನಡೀತಾ ಇದೆ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಕೂಡ ಈ ವಿಷಯವಾಗಿ ಮಾತನಾಡಿದ್ರು. ಇದರ ಬೆನ್ನಲ್ಲೇ ಭದ್ರಾವತಿ ಕಾಂಗ್ರೆಸ್ ಶಾಸಕ ಸಂಗಮೇಶ್ ವಿವಾದಾತ್ಮಕ ಹೇಳಿಕೆ ನೀಡಿ ಉರಿಯೋ ಬೆಂಕಿಗೆ ತುಪ್ಪೋ ಸುರಿಯೋ ಕೆಲಸವನ್ನ ಮಾಡಿದ್ದಾರೆ. ಅವರು ಏನ್ ಮಾಡಿದ್ದಾರೆ ಅನ್ನೋದನ್ನ ಈ ದೃಶ್ಯದಲ್ಲಿ ನೋಡಿ. 12 ಸೆಕೆಂಡ್ದು ಒಂದು ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ಕಡೆನೂ ಓಡಾಡ್ತಾ ಇದೆ. ಇಲಾಖೆಯವರು ಅದನ್ನ ಸ್ಟ್ರಿಕ್ಟ್ ಆಗಿ ಏನು ಆಕ್ಷನ್ ತಗೊಳ್ಬೇಕೋ ತಗೊಳ್ತಾರೆ. ಇವತ್ತು ಬೆಳಗ್ಗೆ ಒಂದು 12 ಸೆಕೆಂಡಿನ ಒಂದು ವಿಡಿಯೋ ನಮ್ಮ ಗಮನಕ್ಕೆ ಬರುತ್ತೆ. ನಿಮ್ಮ ಮನೆ ಮಗನಾಗಿ ನೀವು ನಿಮ್ಮ ಮನೆ ಒಳ್ಳೆ ಸಾವು ಸಂಗನಾಗಿ ಇರ್ತೀನಿ. ಈ ಮುಂದಿನ ದಿನದಲ್ಲಿ ಹುಟ್ಟಿದ್ರೆ ನಾನು ಸಾವಿರಾಗಿ ಹುಟ್ಟಬೇಕು ಅಂತ ಅಲ್ಲಿ ಯಾರ ಕುಂದೆ ಕೂತ್ಕೊಂಡು ಚಪ್ಪಾಳೆ ಹೊಡಿತಾರೆ. ಇವತ್ತೇ ಆಗೋ ನಿನ್ನ ಯಾರಪ್ಪ ತಡೆದಿರೋರು ನಿಮ್ಮನ್ನ? ಇವತ್ತೇ ಆಗಿ ಏನಿದೆ, ವಾಲಂಟರಿಯಾಗಿ ಧರ್ಮದಿಂದ ಧರ್ಮಕ್ಕೆ ಹೋಗ್ಬೋದು ಅನ್ನೋದು ಜಾಗ ಇದೆ. ಇವತ್ತೇ ಹೊಟ್ಟೋಗಿ ಅದಕ್ಕೆ ಇನ್ನೊಂದು ಜನ್ಮ ಯಾಕೆ? ಆಮೇಲೆ ಮಕ್ಕಳನ್ನು ಕರ್ಕೊಂಡು ಹೊಟ್ಟೋಗಿ, ಹೆಂಡತಿ ಮಕ್ಕಳು ಎಲ್ಲಾರು ನೀವು ಒಬ್ಬರೇ ಯಾಕೆ ಹೋಗ್ಬೇಕು? ಒಬ್ಬರೇ ಹೋಗ್ಬೇಡಿ, ಒಬ್ಬಂಟಿ ಆಗ್ಬಿಡ್ತೀರಿ. ಇಡೀ ಫ್ಯಾಮಿಲಿ ಎಲ್ಲರನ್ನು ಕರ್ಕೊಂಡು ಹೋಗ್ಬಿಡಿ. ಇವ್ರು ಹೇಳಿದ 2 ಅವರ್ ಆದ ತಕ್ಷಣ ಇದಾಗಿರೋದು ಸರ್. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರೋದು. ಈಗ ಅದು ಜನರಲ್ ಇದೆ, ಯಾರು ಅಂತ ಗೊತ್ತಾಗ್ತಿಲ್ಲ ಅನ್ಸತ್ತೆ. ಅದು ಹೌದು, ಅದು ಕ್ರೌಡಲ್ಲೆಲ್ಲೋ ಆಗಿದೆ. ಬಹಳ ಸರಳ. ಯಾರು ಇಲ್ಲಿ ಅನ್ನ ತಿಂದು ನೀರು ತಿಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾನೆ, ಅವ್ನು ಸಿಕ್ಕಿದ್ರೆ ಅವ್ನು ಇರ್ಕೂಡುದು ನನ್ನ ಪ್ರಕಾರದಲ್ಲಿ. ಇಲ್ಲಿರೋಕೆ ಯೋಗ್ಯ ಅಲ್ಲ. ಇಲ್ಲಲ್ರಿ, ಅವ್ನು ಇರ್ಕೂಡುದು ಅಂದ್ರೆ ಅರ್ಥ ಏನ್ರಿ? ಅವ್ನು ಬದುಕಕ್ಕೆ ಯೋಗ್ಯ ಅಲ್ಲ, ಅವ್ನು ಸಾಯ್ಬೇಕು. ಅವ್ನು ಯಾವನರಾಗಿರಲಿ. ನಾಳೆ ಹಿಂದೂ ಒಬ್ಬ ಇದೇ ರೀತಿಯ ದೇಶದ ದ್ರೋಹಿದ ಘೋಷಣೆ ಕೂಗಿದ್ರೆ ಅವನಿಗೂ ಅದೇ ಶಿಕ್ಷೆ ಆಗಬೇಕು. ಎಲ್ರಿಗೂ ಒಂದೇ ನ್ಯಾಯ ಇಲ್ವಾ? ಅವನನ್ನ ಒದ್ರೆ ಹೆಂಗೆ ಒದಿಬೇಕು ಅಂತಂದರೆ ಅಲ್ಲೋಗ್ಬಿಟ್ಟು ಪಾಕಿಸ್ತಾನದಲ್ಲಿ ಭಿಕ್ಷೆ ಬೇಡೋ ಥರದ ಜಾಗಕ್ಕೆ ಹೋಗಿ ಅವ್ನು ಬೀಳಬೇಕು. ಹಂಗೆ ಒದಿಬೇಕು ಅವನಿಗೆ. ಇಲ್ವಾ? ಓಡಾಡೋಕ್ಕಾಗದಂಗೆ ಅವ್ನು ಕೈಕಾಲು ಕತ್ತರಿಸ್ಬೇಕು ಅವನಿಗೆ. ಯಾವನಾರು ಹಾಕೊಳ್ಳಿ, ಈ ಕಡೆಯಿಂದನೂ ಹಾಕೊಳ್ಳಿ, ಆ ಕಡೆಯಿಂದನೂ ಹಾಕೊಳ್ಳಿ. ಬೇರೆ ಜಿಂದಾಬಾದ್ಗಳು ಬೇರೆ. ಇದನ್ನು ಕೂಗೋವನನ್ನು ಮಾತ್ರ ಸಿಕ್ಕಿದ್ರೆ ಮಾತ್ರ ಹಲ್ಲು ಉದುರಿಸ್ಬಿಡು, ಬಿಡಬಾರ್ದು. ಅಟ್ಟಿಸ್ಕೊಂಡು ಹೊಡಿಬೇಕು ಅವನಿಗೆ. ಸಿಕ್ಕಲ್ಲಿ ಹೊಡಿಬೇಕು ಅವನಿಗೆ. ಈ ಊರಿಂದ ತಪ್ಪಿಸ್ಕೊಂಡು ಇನ್ನೊಂದು ಊರಿಗೆ ಹೋದ್ರೆ ಆ ಊರಿನೂರು ಅಟ್ಟಿಸ್ಕೊಂಡು ಹೊಡಿಬೇಕು. ಆ ಊರಿಂದ ತಪ್ಪಿಸ್ಕೊಂಡು ಇನ್ನೆಲ್ಲಿಗೋ ಇನ್ಯಾವುದೋ ಊರಿಗೆ ಓಡೋಗ್ಬಿಟ್ರೆ ಕಂಡು ಹಿಡಿದ್ಬಿಟ್ಟು ಆ ಊರಿಗೆ ಹೊಡಿಬೇಕು. ಎಲ್ಲೂ ಬಿಡಬಾರ್ದು. ಕಾಚಡಗಳು ಮುಸ್ಲಿಮ್ನಾಗ ಹುಡ್ತೀನಿ ಅಂತ ಹೇಳಿದ್ದಕ್ಕೆ ವ್ಯಾಪಕ ಆಕ್ರೋಶ. ಆಮೇಲೆ ಈಗಲೇ ಆಗಿ ಅಂತೆಲ್ಲ ಡ್ಯಾಶ್ 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 ಅಂತ. ಇದು ಏನನ್ನು ತೋರಿಸ್ತಾ ಇದೆ ಅಂದರೆ ಕಾಂಗ್ರೆಸ್ಸಿನ ಹಪಾಹಪಿತನ ಮತದ್ದು. ಹಪಾಹಪಿತನ ಅಲ್ವಾ? ಅಯ್ಯೋ ಸಂಗಮೇಶ್, ತಲೆನಲ್ಲಿ ಏನು ಇಟ್ಕೊಂಡಿದ್ದೀರ್ರಿ ನೀವು? ನಿಮಗೇನಾದ್ರು ಮಾನ ಮರ್ಯಾದೆ ಇದೆಯಾ ನಿಮಗೆ? ನೀವು ಆಗದಿದ್ದರೆ ಆಗಿ, ಅದು ನಿಮ್ಮಿಷ್ಟ. ಸೀಟ್ ಕೊಡದೆ ನಿಮ್ಮ ಪಕ್ಷದವ್ರು ನಿಮ್ಮನ್ನು ಪಕ್ಕಕ್ಕೆ ಬಿಸಾಕಿದಾಗ ಏನೇನು ಮಾತಾಡಿದ್ರಿ ರೀ ನೀವು? ಇಬ್ರಾಹಿಂ ಕರ್ಕೊಂಬಂದು ನಿಲ್ಸಿದ್ರಲ್ಲಪ್ಪ ನಿಮ್ಮ ಮೇಲೆ. ಅವತ್ತು ಪಾಪ ಯಾಕೆ ಮುಸ್ಲಿಮರು ಯಾರು ನಿಮ್ಮ ಜೊತೆಗೆ ನಿಂತ್ಕೊಂಡು ಓಟ್ ಹಾಕ್ಸ್ಬಿಟ್ಟು ಗೆಲ್ಲಿಲ್ಲ ನಿಮ್ಮನ್ನ? ಇವಾಗ ಋಣದ ಬಗ್ಗೆ ಮಾತಾಡ್ತಾರೆ. ಇಟ್ಸ್ ಆಲ್ ರೈಟ್. ಇಫ್ ಯು ಸ್ಟಿಲ್ ವಾಂಟ್ ಟು ಗೋ ಆಸ್ ಎ ಕನ್ವರ್ಟೆಡ್ ಫೆಲೋ, ಗೋ. ಕಾಯೋದೇನಕ್ಕೆ? ಗೋ. ಆದರೆ ನಿಮ್ಮ ಬೂಟಾಟಿಕೆ, ಡಬಲ್ ಸ್ಟ್ಯಾಂಡರ್ಡ್ಸು, ನಿಮ್ಮ ನಾಟಕ, ನಿಮ್ಮ ಹಪಾಹಪೀತನ, ಮತಕ್ಕೋಸ್ಕರ ಎಂಜಲ್ ಸುರಿಸೋದು ಎಲ್ಲ ಜನಕ್ಕೆ ಗೊತ್ತಿರುತ್ತೆ. ಯಾವಾಗ ಹೆಂಗ್ ಡ್ರಾಮಾ ಮಾಡ್ತಾರೆ. ಎಸ್. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಮ್ಮ ಮಂಡ್ಯದ ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 5 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 5 ಎಫ್ಐಆರ್ ಗಳನ್ನ ಮಾಡಿಕೊಂಡಿದ್ದಾರೆ 500 ಮಂದಿಯ ವಿರುದ್ಧ. ಕಲ್ಲು ತೂರಾಟ ನಡೆಸಿದ ಮುಸ್ಲಿಮರ ಮೇಲೆ 2 ಎಫ್ಐಆರ್ ಆಗಿದ್ರೆ, ಆ ನಂತರ ಪ್ರತಿಭಟನೆ ನಡೆಸಿದಂತಹ ಹಲವರ ವಿರುದ್ಧ 500 ಜನರ ಮೇಲೆ ಎಫ್ಐಆರ್ ಆಗಿದೆ. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಪೊಲೀಸರ ಮೇಲೆಯೇ ಹಲ್ಲೆ ಸಂಬಂಧವಾಗಿ 5ನೇ ಎಫ್ಐಆರ್ ನ ಹಾಕೊಂಡಿದ್ದಾರೆ. ಇನ್ನು 26 ಆರೋಪಿಗಳ ಪೈಕಿ 22 ಮಂದಿಯ ಬಂಧ ಎಲ್ಲ ಆಲ್ ಎಂಟೈರ್ ಮದ್ದೂರಲ್ಲಿ ಯಾರ್ಯಾರು ಇದ್ದೀರಿ ಮುಸ್ಲಿಮರೇತರನ್ನ ಬಿಟ್ಟು, ಮುಸ್ಲಿಮನ್ ಬಿಟ್ಟು ಎಲ್ಲರ ಮೇಲೂ ಹಾಕ್ಬಿಡಿ ಎಫ್ಐಆರ್. ಅವ್ರೇನ್ ಪ್ರತಿಭಟನೆಯಲ್ಲಿ ಇರಲಿಲ್ಲ. ಇಲ್ದಿದ್ರೇನ್ರಿ ನಾವು ಹಾಕ್ತೀವಿ, ಹಾಕ್ರಿ.
ಅದೇ ಉದ್ದೇಶ ಅನ್ನೋದಾದ್ರೆ ಮಾಡ್ಬಿಟ್ಟು ಅವ್ರನ್ನೆಲ್ಲ ಕರೆಕ್ಟಾಗಿ ಹಾಕ್ಬಿಟ್ಟು ಒಳಗೆ ತಳ್ಳಿಸ್ಬಿಟ್ರೆ ಓಟ್ ಹಾಕ್ದಂಗೆ ಮಾಡ್ಬಿಡಿ ಅವ್ರನ್ನ, ಎಲ್ಲ ಒಳಗಿದ್ಬಿಡ್ಲಿ ಅಷ್ಟೇ. ನಿಮಗೆ ಬೇಕಾದ್ರೂ ಓಟ್ ಹಾಕಿಸ್ಕೊಂಡು ಗೆದ್ಕೊಳ್ಳಿ. ಈ 500 ಜನಕ್ಕೆ ಹಾಕ್ತೀನಿ, 600 ಜನಕ್ಕೆ ಹಾಕ್ತೀನಿ, 9,000 ಜನಕ್ಕೆ ಹಾಕ್ತೀನಿ, ಈ ಲಾರ್ಜ್ ಸ್ಕೇಲ್ ಮ್ಯಾನಿಯಾಕ್ ಬುದ್ಧಿ ಎಲ್ಲ ಬಿಟ್ಬಿಡಿ. ಸ್ಪೆಸಿಫಿಕ್ ಆಗಿ ಯಾರು ಪಬ್ಲಿಕ್ ಪ್ರಾಪರ್ಟಿ ಡ್ಯಾಮೇಜ್ ಮಾಡಿದ್ರೆ ಹಾಕಿ. ಬ್ಯಾನರ್ ಕಿತ್ತಾಕಿದ್ರು, ಬ್ಯಾನರ್ ಈ ತೆಗಿಬೇಕು ಅಂತ ಕೇಳಿದ್ರಂತಲ್ಲ, ಯಾಕೆ ತೆಗಿಲಿಲ್ಲ ಹಂಗಾರೆ ಅಂತ ಕೇಳ್ತಾರೆ. ನೆಕ್ಸ್ಟು ಪೊಲೀಸ್ನವ್ರಿಗೆ ಒಂದು ವಿಚಿತ್ರವಾದ ತೆವಲಿರುತ್ತೆ. ಆ ತೆವಲನ್ನು ಹೇಳ್ತೀನಿ ಈ ಸರ್ಕಾರಕ್ಕೆ. ತಮ್ಮ ಚರ್ಮನ ಉಳಿಸ್ಕೊಳ್ಳೋಕ್ಕೆ ಕಂಡುಕೊಂಡವ್ರ ಮೇಲೆಲ್ಲ ಕೇಸ್ ಹಾಕ್ತಾರವರು, ತಮ್ಮ ಚರ್ಮ ಉಳಿಸ್ಕೊಳ್ಳೋಕ್ಕೆ. ಇಲ್ಲಿವರೆಗೂ ದಿ ಸೋ ಕಾಲ್ಡ್ ಡಿ ಜಿ ಆರ್ ದಿ ಸೋ ಕಾಲ್ಡ್ SP or IG ಆಫ್ ದ ರೇಂಜ್ ಉತ್ತರ ಕೊಟ್ಟಿಲ್ಲ ಲೋಕಲ್ ಆಫೀಸರ್ಸ್ದು ಫೇಲ್ಯೂರ್ ಏನು ಅಂತ. ವೇರ್ ಆರ್ ಯು ಪೀಪಲ್? ಈಗ ನಿಮ್ಮ ನಾಲಿಗೆ ಎಲ್ಲ ಸತ್ತೋಗಿದೆಯಾ? ವಾಟ್ ಇಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಲೋಕಲ್ ಪೊಲೀಸ್ ಹಾಗಾದ್ರೆ ಈ ಇನ್ಸಿಡೆಂಟಲ್ಲಿ? ಇಟ್ಸ್ ಎ ಪರ್ಮಿಟೆಡ್ ಮೆರವಣಿಗೆ ತಾನೆ, ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡಿದ್ದಾರೆ ತಾನೆ, ಪೊಲೀಸ್ನವ್ರು ಪರ್ಮಿಷನ್ ಕೊಟ್ಟಿದ್ದೀರಿ ತಾನೆ, ಏನು ಮಣ್ಣು ತಿಂತ ಇದ್ರಾ ಅಂತ? ಏನು ನಿಮ್ಮ ರೆಸ್ಪಾನ್ಸಿಬಿಲಿಟಿ? ಒಂದೇ ಒಂದು ವರ್ಡ್ ಇಲ್ಲ. ವೇರ್ ಇಸ್ ದಟ್ ಹೋಮ್ ಮಿನಿಸ್ಟರ್? ಅವ್ರಿಗೆ ಇನ್ನೊಂದೆರಡು ಕಾರ್ ಕೊಡ್ರಿ ಹಿಂದೆ ಮುಂದೆ. ನೀವು ನಿಮ್ಮ ಲೈಫಲ್ಲಿ ಚೀಫ್ ಮಿನಿಸ್ಟರ್ ಆಗಲ್ಲ, ನಿಮ್ಮನ್ನು ಮಾಡಲ್ಲ. ನಿಮ್ಮದು ಭಾಳ ದೊಡ್ಡ ಹುದ್ದೆ ಅಂದರೆ ನಿಮ್ಮ ಜೀವನದಲ್ಲಿ ಮೋಸ್ಟ್ಲಿ ಇದೇ ಇರಬೇಕೇನು. ಅದಕ್ಕೊಂದಷ್ಟು ಘನತೆ ಗೌರವ ತರೋ ಥರ ಏನಾದ್ರು ಮಾಡಿ. ಐ ಆಮ್ ನಾಟ್ ಸೇಯಿಂಗ್ ಮುಸ್ಲಿಮರನ್ನೇ ಅರೆಸ್ಟ್ ಮಾಡಿ ಹಿಂದೂ ಮುಟ್ಟಬೇಡಿ, ನಾನು ಹೇಳ್ತಾ ಇಲ್ಲ ಅದನ್ನು. ಹೂ ಈಸ್ ರೆಸ್ಪಾನ್ಸಿಬಲ್ ಅಮಾಂಗ್ ದ ಪೊಲೀಸ್ ಆಫೀಸರ್ಸ್ ಲೋಕಲಿ ಆರ್ ಅದರ್ವೈಸ್? 500 ಜನದ ಮೇಲೆ ಕೇಸ್ ಹಾಕ್ತೀರಾ? ನಿಮ್ಮ ಮೇಲೆ ಯಾವನ್ರಿ FIR ಹಾಕಬೇಕು? ಕ್ಯಾನ್ ವಿ ಫೈಲ್ ಎನ್ FIR ಆನ್ ಸಬ್ ಇನ್ಸ್ಪೆಕ್ಟರ್ ಅಂಡ್ ಇನ್ಸ್ಪೆಕ್ಟರ್ ಅಂಡ್ SP ದೇರ್ ಫಾರ್ ಫೇಲ್ಯೂರ್ ಆಫ್ ದೇರ್ ಡ್ಯೂಟಿ ಡೆಸ್ಪೈಟ್ ಟೇಕಿಂಗ್ ಸ್ಯಾಲರಿ? ಸಂಬಳ ತಗೊಂಡಿದ್ದೀರಾ ಇಲ್ವೋ? ಎಲ್ಲ ನಿಯಮ ಪಾಲನೆ ಮಾಡಿದ್ರು.